ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸಿಟಿ ವಿದ್ಯಾರ್ಥಿಗಳು ಎಡಿಟಿಂಗ್ ಬಗ್ಗೆ ಕೇಳ್ತಾ ಇದ್ರು. ಗುಡ್ ನ್ಯೂಸ್ ಕೂಡ ಬಂದಿದೆ. ಕೆಲವೊಂದು ರೂಲ್ಸ್ಗಳು ಕೂಡ ತಂದಿದ್ದಾರೆ. ಏನೆಲ್ಲ ಮಾಹಿತಿ ಇದೆ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಆಲ್ರೆಡಿ ಸಿಟಿ ಅಭ್ಯರ್ಥಿಗಳು ಏನೆಲ್ಲ ಮಿಸ್ಟೇಕ್ನ ಕೂಡ ಮಾಡಿದ್ರು ಅದನ್ನ ತಿದ್ದುಪಡಿ ಮಾಡೋದಕ್ಕೆ ಲಿಂಕ್ ಕೂಡ ಆಲ್ರೆಡಿ ಬಿಡುಗಡೆ ಕೂಡ ಮಾಡಿದ್ದಾರೆ. ನೋಡಬಹುದು ಜುಲೈ 4ರವರೆಗೂ ನಿಮಗೆ ಅವಕಾಶ ಕೂಡ ಇದೆ. ತಿದ್ದುಪಡಿ ಕೂಡ ಮಾಡ್ಕೋಬಹುದು. ಆನ್ಲೈನ್ ತಿದ್ದುಪಡಿಗೆ ಕೆ ಬಂದ್ಬಿಟ್ಟು ಅವಕಾಶ ನೀಡಿರುತ್ತೆ. ಕಾರಣ ಜುಲೈ 2ರಿಂದ 4ನೇ ತಾರೀಕುವರೆಗೂ ಏನು ಕೆಎ ಆಫೀಸ್ ಮಲ್ಲೇಶ್ವರಂ ಅಲ್ಲಿ ಉದ್ದೇಶಿಸಿದ್ದ ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ರದ್ದುಪಡಿಸಿದ್ದಾರೆ. ಹೀಗಾಗಿ ಸ್ಪಾಟ್ ಬುಕ್ ಮಾಡಿಕೊಂಡವರು ಕೂಡ ಕೆಎ ಆಫೀಸ್ಗೆ ಬರುವ ಅಗತ್ಯತೆ ಇಲ್ಲ ಅಂತ ಹೇಳಿದ್ದಾರೆ. ಕೂಡಲೇ ಅವರು ಕೂಡ ಆನ್ಲೈನ್ ಅಲ್ಲಿ ತಿದ್ದುಪಡಿ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಅಂಡ್ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ತಮ್ಮ ಕ್ಲೈಮ್ಗಳು ಸರಿಯಾಗಿದ್ದಾರೆ ಅಂತವರು ಕೂಡ ಪುನಃ ಲಾಗಿನ್ ಆಗುವ ಅಗತ್ಯತೆ ಇರುವುದಿಲ್ಲ ಅಂತ ಹೇಳಿದ್ದಾರೆ. ಯಾರಿಗೆ ತಿದ್ದುಪಡಿ ಅನಿವಾರ್ಯ ಇದೆ ಅಂತವ್ರು ಮಾತ್ರ ಅದನ್ನ ಮಾಡ್ಕೊಳ್ಳಿ ಅಂತ ಕೂಡ ಹೇಳಿದ್ದಾರೆ. ಇನ್ ಕೇಸ್ ಇಲ್ಲಿ ಯಾರೆಲ್ಲ ತಿದ್ದುಪಡಿ ಮಾಡ್ಕೊಂಡಿದ್ದಾರೆ ಅವರು ಜುಲೈ 5ರ ನಂತರ ಅವರು ವೆರಿಫಿಕೇಶನ್ ಸ್ಲಿಪ್ ಅನ್ನು ಕೂಡ ಡೌನ್ಲೋಡ್ ಕೂಡ ಮಾಡ್ಕೋಬಹುದು ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಏನೆಲ್ಲ ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಇದೆ ಅಂತ ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಪ್ರವರ್ಗ ಆಗಿರ್ಬೋದು, ಆದಾಯ ಇನ್ಕಮ್ದು ಅಂಡ್ 371J ಪ್ರಮಾಣ ಪತ್ರಗಳು ಆಗಿರ್ಬೋದು, ಸರಿಯಾದ RD ಸಂಖ್ಯೆ ಕೂಡ ನೀವು ಆನ್ಲೈನ್ ಮೂಲಕ ಇದು ಮಾಡಬೇಕಾಗತ್ತೆ. ಅಂಡ್ ವೆರಿಫಿಕೇಶನ್ ಸ್ಲಿಪ್ ಕೂಡ ಯಾರು ಕೂಡ ಡೌನ್ಲೋಡ್ ಕೂಡ ಮಾಡ್ಕೊಳಕ್ ಆಗೋದಿಲ್ಲ. ಕ್ಲಾಸ್ ಎ ಅಭ್ಯರ್ಥಿಗಳು ಸ್ಟ್ಯಾಟ್ ನಂಬರ್ ಮುಖಾಂತರ ಆನ್ಲೈನ್ ವೆರಿಫಿಕೇಶನ್ ಆಗದಿರುವ ಗ್ರಾಮೀಣ ವ್ಯಾಸಂಗ ಆಗಿರ್ಬೋದು, ಕನ್ನಡ ಮಾಧ್ಯಮ ಆಗಿರ್ಬೋದು, ಅದು ಕೂಡ ವೆರಿಫೈ ಆಗಲ್ದೇ ಇರೋರು ಕೂಡ ತಮ್ಮ ಸಮೀಪದ ಸರ್ಕಾರಿ PU ಕಾಲೇಜಿನಲ್ಲಿ ಹೋಗಿ ವೆರಿಫಿಕೇಶನ್ ಕೂಡ ಮಾಡಿಸ್ಬೇಕು. ಯಾವ್ದು ಮೇನ್ ಡಾಕ್ಯುಮೆಂಟ್ ಕೂಡ ಇರುತ್ತೆ, ರೂರಲ್ ಕನ್ನಡ ಮೀಡಿಯಂ, ಗ್ರಾಮೀಣ ವ್ಯಾಸಂಗ ಆಗಿರ್ಬೋದು, ಒಂದು ಇನ್ಕಮ್ದು ಎಲ್ಲ ಕೂಡ ಯಾವುದು ಕೂಡ ವೆರಿಫೈ ಆಗಿಲ್ಲ. ಅವರು ಕೂಡ ಜುಲೈ 4ರ ಒಳಗಡೆ ನಿಮ್ಮ ಹತ್ತಿರದ ಪದವಿ ಪೂರ್ವ ಕಾಲೇಜುಗಳಲ್ಲಿ, ವಿಜ್ಞಾನ ಪದವಿ ಪೂರ್ವ ಕಾಲೇಜುಗಳಲ್ಲಿ ನೀವು ವೆರಿಫಿಕೇಶನ್ ಕೂಡ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಕ್ಲಾಸ್ ಬಿ ಇಂದ ಕ್ಲಾಸ್ 4ವರೆಗೆ ಕೂಡ ಯಾರು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಮಾಡ್ಕೊಂಡಿಲ್ಲ. ಅವರು ಕೂಡ ಜೂನ್ 1ರಿಂದ 4ರವರೆಗೂ ಕೂಡ ಕೆಎ ಆಫೀಸ್ ಕಚೇರಿಗೆ ಬರಬೇಕು ಅಂತ ಹೇಳಿದ್ದಾರೆ. ಕ್ಲಾಸ್ ಬಿ ಇಂದ ಕ್ಲಾಸ್ 4 ಅವರು ಕೂಡ ಕೆಎ ಆಫೀಸ್ಗೆ ಹೋಗಬೇಕಾಗುತ್ತೆ. ಉಳಿದವರು ಆನ್ಲೈನ್ ಕೂಡ ಮಾಡ್ಕೋಬೇಕಾಗುತ್ತೆ. ಇನ್ನು ಮೈನ್ ಥಿಂಗ್ ಯಾರ್ದಾರ್ದು ರಿಲೇಟೆಡ್ ಟು ಡಾಕ್ಯುಮೆಂಟ್, ಇನ್ಕಮ್, ಇನ್ಕಮ್ಮು, ಕನ್ನಡ ಮೀಡಿಯಂ, ರೂರಲ್ಲು, ಆ ರೀತಿ ಡಾಕ್ಯುಮೆಂಟ್ಗಳು ಕೂಡ ವೆರಿಫೈ ಆಗಿಲ್ಲ ಅಂದ್ರೆ ನಿಮ್ಮ ಹತ್ತಿರದ ಪದವಿ ಪೂರ್ವ ಕಾಲೇಜಿನಲ್ಲಿ ಹೋಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಮಾಡ್ಕೋಬೇಕಾಗುತ್ತೆ. ನಿಮ್ಮದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದರ ಬಗ್ಗೆ ಕೂಡ ಕೆಎ ಅನೌನ್ಸ್ಮೆಂಟ್ ಕೂಡ ಮಾಡಿದೆ. ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಮಾಡ್ಕೊಳ್ಳಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.